ಪ್ರತಿಷ್ಠೆಯಾಗಿ ಪಡ್ಕೊಂಡಿದ್ದಾರಾ ಏನು ಉದ್ದೇಶ ಏನು? ನನಗನ್ಸುತ್ತೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದೊಂದು. ಕಾಂತರಾಜ್ ವರದಿಯನ್ನು ಇವರದ್ದೇ ಹೈಕಮಾಂಡ್ ಹೇಳಿರುವಂಥದ್ದು, ತಗೊಳ್ಬೇಡಿ ಅಂತ ಹೇಳಿರುವಂಥದ್ದು ಸಿದ್ದರಾಮಯ್ಯನವ್ರ ಮೇಲೆ ಒಂದು ರೀತಿಯಲ್ಲಿ ಸವಾಲಾಗಿ, ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಬಂತೋ ಏನೋ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಹೊಸ ಆಯೋಗವನ್ನು ರಚನೆ ಮಾಡಿದ್ದಾರೆ ಅನ್ನೋಂಥ ನನಗನ್ಸುತ್ತೆ. ಅಲ್ಲದೆ ಇದ್ದರೆ ಬಿಟ್ಬಿಡಲಿ, ಆದರೆ ಹೌದಾದರೆ ನಿಮ್ಮ ತಪ್ಪನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಆಗ್ರಹ. ನವೆಂಬರ್ ಕ್ರಾಂತಿ ಏನು ಸರ್? ಈಗ ನವೆಂಬರ್ ಕ್ರಾಂತಿ ಎಷ್ಟು ಶುರುವಾಗಿದೆ, ರಾಜಕಾರಣದಲ್ಲಿ ಏನಾಗ್ತದೆ? ನನಗೆ ನವೆಂಬರ್ ಕ್ರಾಂತಿಯಲ್ಲಿ ನೀವು ಒಪ್ಪಂದ ಮಾಡಿಕೊಂಡಂತೆ ಅರ್ಧಾವಧಿಗೆ ಅವರು ಮತ್ತೊಬ್ಬರಿಗೆ ಮತ್ತೊಬ್ಬರು ನನಗೆ ಯಾವುದು ಗೊಂದಲ ಅಲ್ಲ. ಸರ್ಕಾರ ಸಂಪೂರ್ಣ ಸ್ಥಗಿತವಾಗಿ ಹೋಗಿದೆ. ಸರ್ಕಾರ ಏನಾಗಿದೆ ಅಂದರೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ವೋ, ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ ಏನೋ ಅನ್ನುವಂಥ ಭಾವನೆಗಳು ಬಂದಾಗ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸಗಳು ಸ್ಥಗಿತ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಸಮಸ್ಯೆಗಳೇ ಪರಿಹಾರ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿಗಳೆಲ್ಲ ಒಂದು ಯಾರ ಹತ್ರ ನೀವು ಕೇಳಿದರೂ ಕೂಡ ನಾವು ಜಾತಿ ಗಣತಿಯಲ್ಲಿ ಇದ್ದೇವೆ ಅಂತಾರೆ. ಜಿಲ್ಲಾಧಿಕಾರಿಯಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೆ, ಶಾಲೆಯ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಅಸ್ಥಿರತೆ ಇದೆಯಲ್ಲ, ಸರ್ಕಾರದ ಸ್ಥಿರತೆ ಇಲ್ಲದಿರುವಂಥ ಒಂದು ಸರ್ಕಾರ ಇದೆ ಅಂತ ಕಂಡು ಬಂದಾಗ ಅಲ್ಲಿ ಯಾರೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಇದು ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲವನ್ನು ಉಂಟು ಮಾಡುತ್ತೆ ಅಂತ ನನಗನ್ಸುತ್ತೆ. ಮುಂದೇನಾಗುತ್ತೋ ನೋಡೋಣ. ಪ್ರತಿಷ್ಠೆಯಾಗಿ ಪಡ್ಕೊಂಡಿದ್ದಾರಾ ಏನು ಉದ್ದೇಶ ಏನು? ನನಗನ್ಸುತ್ತೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದೊಂದು. ಕಾಂತರಾಜ್ ವರದಿಯನ್ನು ಇವರದ್ದೇ ಹೈಕಮಾಂಡ್ ಹೇಳಿರುವಂಥದ್ದು, ತಗೊಳ್ಬೇಡಿ ಅಂತ ಹೇಳಿರುವಂಥದ್ದು ಸಿದ್ದರಾಮಯ್ಯನವ್ರ ಮೇಲೆ ಒಂದು ರೀತಿಯಲ್ಲಿ ಸವಾಲಾಗಿ, ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಬಂತೋ ಏನೋ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಹೊಸ ಆಯೋಗವನ್ನು ರಚನೆ ಮಾಡಿದ್ದಾರೆ ಅನ್ನೋಂಥ ನನಗನ್ಸುತ್ತೆ. ಅಲ್ಲದೆ ಇದ್ದರೆ ಬಿಟ್ಬಿಡಲಿ, ಆದರೆ ಹೌದಾದರೆ ನಿಮ್ಮ ತಪ್ಪನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಆಗ್ರಹ. ನವೆಂಬರ್ ಕ್ರಾಂತಿ ಏನು ಸರ್? ಈಗ ನವೆಂಬರ್ ಕ್ರಾಂತಿ ಎಷ್ಟು ಶುರುವಾಗಿದೆ, ರಾಜಕಾರಣದಲ್ಲಿ ಏನಾಗ್ತದೆ? ನನಗೆ ನವೆಂಬರ್ ಕ್ರಾಂತಿಯಲ್ಲಿ ನೀವು ಒಪ್ಪಂದ ಮಾಡಿಕೊಂಡಂತೆ ಅರ್ಧಾವಧಿಗೆ ಅವರು ಮತ್ತೊಬ್ಬರಿಗೆ ಮತ್ತೊಬ್ಬರು ನನಗೆ ಯಾವುದು ಗೊಂದಲ ಅಲ್ಲ. ಸರ್ಕಾರ ಸಂಪೂರ್ಣ ಸ್ಥಗಿತವಾಗಿ ಹೋಗಿದೆ. ಸರ್ಕಾರ ಏನಾಗಿದೆ ಅಂದರೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ವೋ, ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ ಏನೋ ಅನ್ನುವಂಥ ಭಾವನೆಗಳು ಬಂದಾಗ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸಗಳು ಸ್ಥಗಿತ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಸಮಸ್ಯೆಗಳೇ ಪರಿಹಾರ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿಗಳೆಲ್ಲ ಒಂದು ಯಾರ ಹತ್ರ ನೀವು ಕೇಳಿದರೂ ಕೂಡ ನಾವು ಜಾತಿ ಗಣತಿಯಲ್ಲಿ ಇದ್ದೇವೆ ಅಂತಾರೆ. ಜಿಲ್ಲಾಧಿಕಾರಿಯಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೆ, ಶಾಲೆಯ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಅಸ್ಥಿರತೆ ಇದೆಯಲ್ಲ, ಸರ್ಕಾರದ ಸ್ಥಿರತೆ ಇಲ್ಲದಿರುವಂಥ ಒಂದು ಸರ್ಕಾರ ಇದೆ ಅಂತ ಕಂಡು ಬಂದಾಗ ಅಲ್ಲಿ ಯಾರೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಇದು ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲವನ್ನು ಉಂಟು ಮಾಡುತ್ತೆ ಅಂತ ನನಗನ್ಸುತ್ತೆ. ಮುಂದೇನಾಗುತ್ತೋ ನೋಡೋಣ.